ಸೊ ಈ ದೇವಸ್ಥಾನದಲ್ಲಿ ಪೂಜೆಗಳು ಆಗ್ತಿಲ್ಲ, ಯಾಕಂದರೆ ನಿಮಗೆ ಗೊತ್ತಾಗಿದೆ ಸಾಕಷ್ಟು ಅಕ್ರಮಗಳು ಆಗಿದ್ದರಿಂದ, ಸಾಕಷ್ಟು ದೇವಾಲಯದ ವಿಗ್ರಹಗಳು ಭಿನ್ನ ಆಗಿರೋದ್ರಿಂದ ನಮ್ಮ ಹಿಂದೂ ಧರ್ಮದ ಪ್ರಕಾರ ಭಿನ್ನಗೊಂಡಿರ್ತಕ್ಕಂಥ ವಿಗ್ರಹಗಳು ಪೂಜೆಗೆ ಅರ್ಹವಿಲ್ಲರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅಂದರೆ ಇಲ್ಲಿರ್ತಕ್ಕಂಥದ್ದು ಸಭಾಮಂಟಪ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮಗೇನಾಗುತ್ತೆ ಇಲ್ಲಿ ಗೋಚರಿಸಿದೆ. ನೋಡಿ ಎಷ್ಟು ಅದ್ಭುತವಾದ ಒಂದು ಶಿಲ್ಪಕಲೆ ಇದೆ, ಹಾಗೂ ಒಂದು ಕಂಬಗಳು ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ. ಭಾಳ ಅದ್ಭುತವಾಗಿ ಪ್ರಪಂಚದಲ್ಲಿಯೇ ಏಕೈಕ ಒಂದೇ ಕಲ್ಲಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕೈಲಾಶನಾಥ ಮಂದಿರದ ಸಭಾಮಂಟಪದ ಒಂದು ದರ್ಶನವನ್ನು ನೀವು ಮಾಡ್ಬೋದು. ಭಗವದ್ಭಕ್ತರೇ, ನೀವು ಇಲ್ಲಿ ನೋಡ್ಬೋದು ಭಿನ್ನ ಆಗಿರ್ತಕ್ಕಂಥ ಒಂದು ನಂದಿ ವಿಗ್ರಹ. ಸೊ ಇಲ್ಲಿ ನಂದಿ ವಿಗ್ರಹ ಇರೋದ್ರಿಂದ ಇದಕ್ಕೇನಂತಂದರೆ ನಂದಿ ಮಂಟಪ ಅಂತ ಏನು ಮಾಡ್ತಾರೆ ಅಂದರೆ ಕರೀತಾರೆ. ಈ ನಂದಿ ಮಂಟಪದ ಮುಂಭಾಗದಲ್ಲಿ ಇರ್ತಕ್ಕಂಥ ಮುಖದ್ವಾರ ಅಂತ ಸಮೇತ ಏನು ಮಾಡ್ಕೊಂಡು ನಾವು ಕರಿತೀವಿ. ನೆಕ್ಸ್ಟ್ ಏನಾಗುತ್ತಂದರೆ ಆ ಒಂದು ಮುಖದ್ವಾರ ಆದ ತಕ್ಷಣ ಏನಾಗುತ್ತೆ ನಮಗೆ ಇಲ್ಲಿ ನಂದಿ ಮಂಟಪ. ಈ ನಂದಿ ಮಂಟಪ ಆದ ತಕ್ಷಣ ಏನಾಗಿದೆ ನಮಗಲ್ಲಿ ನೆಕ್ಸ್ಟ್ ಸಭಾ ಮಂಟಪ ಏನಾಗುತ್ತಂದರೆ ಕೈಲಾಶನಾಥನ ಒಂದು ಬನ್ನಿ ಭಗವದ್ಭಕ್ತರೇ, ಈ ದೇವಸ್ಥಾನದ ಮತ್ತೊಂದು ಭಾಗಕ್ಕೆ ಅಂತಂದು ಏನು ಮಾಡೋಣ ಅಂತಂದು ನಾವು ಮೊದಲನೇ ಒಂದು ಮಹಡಿಗೆ ಏನು ಮಾಡೋಣ ಅಂತಂದು ಹೋಗೋಣ. ಮೊದಲ ಮಹಡಿಯಲ್ಲಿ ಏನಾಗಿದೆ ಅಂದರೆ ನಂದಿ ಮಂಟಪ ಮತ್ತು ಶಿವನ ಗರ್ಭಗೃಹ ಇರ್ತಕ್ಕಂಥದ್ದು ಒಂದು ವೀಕ್ಷಣೆಯನ್ನು ಏನು ಮಾಡೋಣ ಅಂತಂದ್ರೆ ನಾವು ಮಾಡೋಣ. ಬನ್ನಿ ಭಗವದ್ಭಕ್ತರು, ನಾವೇನು ಮಾಡೋಣ ಅಂತಂದು ಈಗ ಮೇಲ್ಭಾಗಕ್ಕೆ ಹೋಗೋಣ. ಭಗವದ್ಭಕ್ತರೇ, ಈ ದೇವಸ್ಥಾನದ ನಂದಿ ಮಂಟಪವನ್ನು ನೋಡಬಹುದು. ಇಲ್ಲಿ ಕಾಣ್ತಕ್ಕಂಥ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದ ನಂದಿ ಮಂಟಪ. ಬನ್ನಿ ಒಳಗಡೆ ಹೋಗಿ ಆ ನಂದಿ ಮಂಟಪದ ದರ್ಶನವನ್ನು ಮಾಡೋಣ. ಭಗವದ್ಭಕ್ತರೇ, ನೀವು ಇಲ್ಲಿ ನೋಡಬಹುದು ಭಿನ್ನ ಆಗಿರ್ತಕ್ಕಂಥ ಒಂದು ನಂದಿ ವಿಗ್ರಹ. ಸೊ ಇಲ್ಲಿ ನಂದಿ ವಿಗ್ರಹ ಇರೋದ್ರಿಂದ ಇದಕ್ಕೇನಂತಂದ್ರೆ ನಂದಿ ಮಂಟಪ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾರ. ಈ ನಂದಿ ಮಂಟಪದ ಮುಂಭಾಗದಲ್ಲಿ ಇರ್ತಕ್ಕಂಥ ಮುಖದ್ವಾರ ಅಂತ ಸಮೇತ ಏನ್ ಮಾಡ್ತಾರೆ ನಾವು ಕರಿತೀವಿ. ನೆಕ್ಸ್ಟ್ ಏನಾಗುತ್ತಂದ್ರೆ ಆ ಒಂದು ಮುಖದ್ವಾರ ಆದ ತಕ್ಷಣ ಏನಾಗುತ್ತೆ ನಮಗೆ ಇಲ್ಲಿ ನಂದಿ ಮಂಟಪ. ಈ ನಂದಿ ಮಂಟಪ ಆದ ತಕ್ಷಣ ಏನಾಗಿದೆ ನಮಗಲ್ಲಿ ನೆಕ್ಸ್ಟ್ ಸಭಾ ಮಂಟಪ ಏನಾಗುತ್ತೆ ಅಂದ್ರೆ ಕೈಲಾಶನಾಥನ ಒಂದು ಮೂರ್ತಿ ಏನಾಗುತ್ತೆ ಅಂದ್ರೆ ನಮಗಲ್ಲಿ ಗರ್ಭಗೃಹ ಏನಾಗುತ್ತೆ ಅಂತ ಸಿಗುತ್ತೆ. ಬನ್ನಿ ಹೋಗಿ ನಾವಲ್ಲಿ ಗರ್ಭಗೃಹದಲ್ಲಿ ಈಶ್ವರನ ವಿಗ್ರಹ ಇದೆನೋ ಅಥವಾ ಇಲ್ಲವೋ ಅದೇ ರೀತಿಯಾಗಿ ಅಲ್ಲಿ ಸಭಾಮಂಟಪದಲ್ಲಿ ವೀಕ್ಷಣೆಯನ್ನು ಮಾಡೋಣ. ಬನ್ನಿ ಭಗವದ್ಭಕ್ತರೇ. ಭಕ್ತರೇ, ಈ ನಂದಿ ಮಂಟಪದ ಮುಂಭಾಗಕ್ಕೆ ಏನಿದೆ ಅಂದ್ರೆ ನಮಗೆ ಇಲ್ಲಿ ಸಭಾ ಮಂಟಪ ಇದೆ. ಬನ್ನಿ ಸಭಾ ಮಂಟಪದ ಒಳಗಡೆ ಹೋಗೋಣ. ಭಗವದ್ಭಕ್ತರೇ, ಇಲ್ಲಿರ್ತಕ್ಕಂಥದ್ದು ಸಭಾ ಮಂಟಪ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮಗೇನಾಗುತ್ತಂದ್ರೆ ಇಲ್ಲಿ ಗೋಚರಿಸಿದೆ. ನೋಡ್ರಿ ಎಷ್ಟು ಅದ್ಭುತವಾದ ಒಂದು ಶಿಲ್ಪಕಲೆ ಇದೆ, ಹಾಗೂ ಒಂದು ಕಂಬಗಳು ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ. ಬಹಳ ಅದ್ಭುತವಾಗಿ ಪ್ರಪಂಚದಲ್ಲಿಯೇ ಏಕೈಕ ಒಂದೇ ಕಲ್ಲಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕೈಲಾಶನಾಥ ಮಂದಿರದ ಸಭಾಮಂಟಪದ ಒಂದು ದರ್ಶನವನ್ನು ನೀವು ಮಾಡಬಹುದು. ಸೊ ಈ ಸಭಾಮಂಟಪದಿಂದ ಮುಂದೆ ಬಂದಾಗ ಏನಾಗುತ್ತೆ ನಮಗೆ ಇಲ್ಲಿ ಗರ್ಭಗೃಹ ಸಿಗ್ತದೆ, ನೀವು ನೋಡ್ಬೋದು. ಈ ಸಭಾ ಮಂಟಪದಿಂದ ಏನಾಗುತ್ತೆ ನಮಗೆ ಇಲ್ಲಿ ಗರ್ಭಗೃಹ ನೋಡಲು ಸಿಗುತ್ತದೆ. ಅದ್ಭುತವಾದ ಒಂದು ದೊಡ್ಡ ಈಶ್ವರನ ಲಿಂಗದ ದರ್ಶನವನ್ನು ನೀವು ನೋಡಬಹುದು. ಕೈಲಾಶನಾಥನ ಒಂದು ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡಬಹುದು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಅದ್ಭುತವಾದ ಕೈಲಾಶನಾಥನ ಒಂದು ವಿಗ್ರಹದ ದರ್ಶನವನ್ನು ನೀವೇನ್ ಮಾಡಬಹುದು ಅಂತಂದ್ರೆ ಇಲ್ಲಿ ಮಾಡಬಹುದು. ಸೊ ಈ ದೇವಸ್ಥಾನದಲ್ಲಿ
ಪೂಜೆಗಳು ಆಗ್ತಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಾಗಿದೆ, ಸಾಕಷ್ಟು ಅಕ್ರಮಗಳು ಆಗಿದ್ದರಿಂದ, ಸಾಕಷ್ಟು ದೇವಾಲಯದ ವಿಗ್ರಹಗಳು ಭಿನ್ನ ಆಗಿರೋದ್ರಿಂದ ನಮ್ಮ ಹಿಂದೂ ಧರ್ಮದ ಪ್ರಕಾರ ಭಿನ್ನಗೊಂಡಿರ್ತಕ್ಕಂಥ ವಿಗ್ರಹಗಳು ಪೂಜೆಗೆ ಅರ್ಹವಿಲ್ಲರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಒಂದು ಇದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥ ಇಂದು ಈಶ್ವರನ ಪೂಜೆ ಏನಾಗ್ತಾ ಇದೆ ಅಂದ್ರೆ ಈಗ ಮಾಡ್ತಾ ಇಲ್ಲ. ಬಹಳ ಅದ್ಭುತವಾದ ಪ್ರಪಂಚದ ಏಕೈಕ ಒಂದೇ ಕಲ್ಲಿನಿಂದಲೇ ಮೇಲಿಂದ ಕೆಳಗಡೆಗೆ ಮತ್ತೆ ಹಿಂಭಾಗದಿಂದ ಮುಂಭಾಗಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಕೈಲಾಸನಾಥನ ದರ್ಶನವನ್ನು ನೀವೇನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಮಾಡ್ಬೋದು. ನೋಡ್ಬೋದು ಎಷ್ಟು ಅದ್ಭುತವಾದ ಒಂದು ಈಶ್ವರನ ಲಿಂಗ ರೂಪದಲ್ಲಿರ್ತಕ್ಕಂಥ ಈಶ್ವರನ ದರ್ಶನವನ್ನು ಮಾಡ್ಬೋದು. ಅದೇ ರೀತಿ ಮೇಲ್ಭಾಗದಲ್ಲಿ ನೋಡ್ಬೋದು ಉಪ್ಪು ಶಿಲ್ಪಕಲೆಗಳು ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ. ಇಷ್ಟು ಅದ್ಭುತವಾಗಿ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರೋದು ನಮಗೇನಾಗುತ್ತೆ ಅಂದ್ರೆ ಗೋಚರಿಸ್ತದೆ. ಭಗವದ್ಭಕ್ತರೇ, ನಾನು ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.